ಫ್ರೆಂಡ್ಸ್, ನಾನು ನಿಮ್ಮ ಅಶ್ವಿನಿ. ಇವತ್ತು ಸಿಂಪಲ್ಲಾಗಿ ಚಿಕನ್ ಮಸಾಲ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ಇವತ್ತು 1 kg ಚಿಕನನ್ನು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಮತ್ತು 1 ಬಟ್ಟಲು ಹಸಿ ಕಾಯಿ ತುರಿ, ಮತ್ತು ಇಲ್ಲಿ 3 ಟೊಮೆಟೊ, ಮತ್ತು ಒಂದು 4 ರಿಂದ 5 ಈರುಳ್ಳಿ ಇದೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಒಂದು ಪಲಾವ್ ಎಲೆ. ಇದನ್ನು ಒಗ್ಗರಣೆಗೆ ತೊಗೊಳ್ಳೋದು. ಮತ್ತು 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಮುಷ್ಟಿಯಷ್ಟು ಪುದೀನ. ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ಹಸಿಮೆಣಸು ಜಾಸ್ತಿ ತೊಗೊಂಡಿದ್ದೀನಿ. ಇದು ಒಂದು 10 ರಿಂದ 15 ಜಾಸ್ತಿನೇ ಇದೆ. ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ತೊಗೊಳ್ಳಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಜಾಸ್ತಿ ತಿಂತಾರೆ. ಮತ್ತು ಒಂದು ದೊಡ್ಡ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಹಸಿ ಶುಂಠಿ. ಇಲ್ಲಿ ನೋಡಿ ಗರಂ ಮಸಾಲ. ಯಾವುದು ಗರಂ ಮಸಾಲ ನಾನು ಹುರ್ಕೊಳ್ಳಿಲ್ಲ, ಎಲ್ಲನೂ ಹಾಗೆ ಹಾಕ್ತಾಯಿದ್ದೀನಿ. 1 ದೊಡ್ಡ ಏಲಕ್ಕಿ, 2 ಚಿಕ್ಕ ಏಲಕ್ಕಿ, ಒಂದು ಅರ್ಧ ಟೀ ಸ್ಪೂನ್ ಕಾಳುಮೆಣಸು, ಒಂದು 1/4 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ ಬಡೆ ಸೊಪ್ಪು, ಮತ್ತು 1/4 ಟೀ ಸ್ಪೂನ್ ಸಾಯಿ ಜೀರಿಗೆ, 1 ಇಂಚು ದಾಲ್ಚಿನ್ನಿ, ಮತ್ತು ಮೊಗ್ಗು. ಇದು ಒಂದು ಮೊಗ್ಗು ತೊಗೊಂಡಿದ್ದೀನಿ. ಮತ್ತು ನಿಮ್ಮ ಲವಂಗ, ಇದು 3 ರಿಂದ 4 ಲವಂಗ ತೊಗೊಂಡಿದ್ದೀನಿ. ಇದಿಷ್ಟಿದ್ರೆ ಸಾಕು ಗರಂ ಮಸಾಲೆಗೆ. ಮತ್ತು 10 ರಿಂದ 12 ಗೋಡಂಬಿ ಬೀಜ, ಮತ್ತು ಒಂದು 8 ರಿಂದ 10 ಬಾದಾಮಿ. ಇದಿಷ್ಟು ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ನೋಡಿ 2 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ. ಈ ಸ್ಪೂನಿಂದ 2 ಸ್ಪೂನ್ ತೊಗೊಂಡಿದ್ದೀನಿ ನಾನು ಖಾರದ ಪುಡಿನ. ಮತ್ತು ಇದು ಚಿಕನ್ ಮಸಾಲ. ಇದು ನಾನು ಮನೇಲೆ ತಯಾರಿಸಿರುವಂಥ ಚಿಕನ್ ಮಸಾಲ. ಈ ಸ್ಪೂನಿಂದ 2 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಅರ್ಧ ಸ್ಪೂನ್, ಇದೇ ಸ್ಪೂನಲ್ಲಿ ಅರ್ಧ ಸ್ಪೂನ್ ಅರಿಶಿಣ. ಇದಿಷ್ಟು ಬೇಕಾಗುವ ಸಾಮಗ್ರಿಗಳು. ಇದನ್ನು ಚಿಕನ್ ಮಸಾಲೆ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ ಬನ್ನಿ. ಮೊದಲಿಗೆ 2 ಈರುಳ್ಳಿನ ಸ್ವಲ್ಪ ರಫ್ ಆಗಿ ಹೀಗೆ ಚಾಪ್ ಮಾಡ್ಕೊಳ್ಳಿ. ನಂದು ಈರುಳ್ಳಿ ಸ್ವಲ್ಪ ಮೀಡಿಯಮ್ ಗಾತ್ರದ್ದಿದೆ. ದೊಡ್ಡದಾದರೆ 3 ರಿಂದ 4 ತೊಗೊಳ್ಬೋದು. 2 ಈರುಳ್ಳಿನ ಸ್ವಲ್ಪ ರಫ್ಲಿ ಚಾಪ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಹಾಗೆ ಟೊಮೆಟೊ ಕೂಡ ಅದು ಸ್ವಲ್ಪ ರಫ್ಲಿ ಚಾಪ್ ಮಾಡಿ. ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ. ಪುದೀನ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಮತ್ತು ಕಾಯಿ ತುರಿ. ಮತ್ತು ನಾವು ತೊಗೊಂಡಿರುವಂಥ ಗರಂ ಮಸಾಲೆ ಎಲ್ಲ ಐಟಮ್ಸ್ಗಳು. ಇದಕ್ಕೆ ನೀರು ಹಾಕ್ಕೊಂಡು, ಎಷ್ಟು ನೀರು ಬೇಕೋ ನೋಡಿಕೊಂಡು ಹಾಕ್ಕೊಂಡು ಮಿಕ್ಸರಲ್ಲಿ ರುಬ್ಕೊಂಡು ಬರೋಣ. ಸಾರಿ ಫ್ರೆಂಡ್ಸ್, ನಾನು ಇದನ್ನು ರುಬ್ಲಿಕ್ಕೆ ಹಾಕೊಳ್ಳೋದು, ಮಸಾಲೆ ರುಬ್ಕೊಳ್ಳೋಕೆ ಹಾಕೊಳ್ಳೋದು ಮರ್ತುಬಿಟ್ಟಿದ್ದೆ. ಇವಾಗ ಹಾಕ್ತಾ ಇದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ಈರುಳ್ಳಿನ ಒಗ್ಗರಣೆಗೆ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳಿ. ನಾನಿವಾಗ ಒಗ್ಗರಣೆಗೆ 4 ಈರುಳ್ಳಿನ ತೊಗೊಂಡಿದ್ದೀನಿ, ಮೀಡಿಯಮ್ ಗಾತ್ರದ್ದು. ಸ್ವಲ್ಪ ದೊಡ್ಡ ಸೈಜ್ ಇದ್ದರೆ 2 ತೊಗೊಳ್ಬೋದು.
ನೋಡಿ ಇದನ್ನು ಎಲ್ಲ ಕಟ್ ಮಾಡಿ ಇದರಲ್ಲೇ ಎತ್ತಿಟ್ಕೊಳ್ಳೋಣ. ಇವಾಗ ಬನ್ನಿ ಒಗ್ಗರಣೆ ಹಾಕೋಣ. ಇವಳು ನಮ್ಮ ಝೋಯಾ, ಅವಳಿಗಿನ್ನೂ ನಾವು ಊಟ ಕೊಡಲಿಲ್ಲ, ಅವಳು ಹಾರಾಡ್ತಾ ಇದ್ದಾಳೆ. ಇಲ್ಲಿ ನೋಡಿ, ಇವಾಗ ಝೋಯಾಗೋಸ್ಕರ ಪ್ಲೇನ್ ಚಿಕನನ್ನು ಖಾಲಿ ನೀರಲ್ಲಿ ಹಾಕಿ ಬಾಯ್ಲ್ ಮಾಡ್ತಾ ಇದ್ದೀನಿ. ಅದಕ್ಕೆ ಉಪ್ಪು ಖಾರ ಏನು ಬೆರೆಸಿಲ್ಲ, ಯಾಕಂದರೆ ನಾಯಿಗಳಿಗೆ ಉಪ್ಪು ಮತ್ತು ಸ್ವೀಟ್ ಹಾಕಬಾರ್ದು. ಅದಕ್ಕೋಸ್ಕರ ಅವಳಿಗಂತ ಪ್ಲೇನಾಗಿ ಚಿಕನ್ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, 1 ಟೀ ಸ್ಪೂನಷ್ಟು. ಇವಾಗ ನೋಡಿ ಪಲಾವ್ ಎಲೆ ಮತ್ತು ಒಗ್ಗರಣೆ ಸೊಪ್ಪು ಹಾಕಿ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ಕಂದು ಬಣ್ಣ ಬರೋ ತನಕ ಸ್ವಲ್ಪ ಹುರ್ಕೊಳ್ಳೋಣ. ಬಾಡಿಸ್ಕೊಳ್ಳೋಣ, ಹೀಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಕಂದು ಬಣ್ಣ ಬರಲಿ, ಪೂರ್ತಿ ಕೆಂಪಾಗಬೇಕು ಅಂತಿಲ್ಲ, ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಆಗ ನೋಡಿ ಇದು ಸ್ವಲ್ಪ ಫ್ರೈ ಆಗಿದೆ, ಕಂದು ಬಣ್ಣ ಬಂದಿದೆ. ಈಗ ಇದಕ್ಕೆ ಮೆಣಸಿನ ಪುಡಿ, ಅಚ್ಚ ಖಾರದ ಪುಡಿನ ಹಾಕೋಣ ಮತ್ತು ಅರಿಶಿನ. ಅಚ್ಚ ಖಾರದ ಪುಡಿ ಇದರಲ್ಲಿ ಹಾಕ್ಕೊಂಡ್ರೆ ಒಂದು ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ನಮ್ಮ ಝೋಯಾ ಊಟ ಮಾಡ್ತಾ ಇದ್ದಾಳೆ. ಇವತ್ತು ಅವಳಿಗೆ ಚಿಕನ್ನು ತುಂಬ ಖುಷಿ. ಅವಳಿಗೆ ನಾವು ರುಬ್ಬಿಟ್ಕೊಂಡಿರುವ ಮಸಾಲೆನ ಹಾಕ್ಕೊಳ್ಳೋಣ. ಮಸಾಲೆನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಿಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ನೋಡ್ಕೊಳ್ಳಿ, ಕನ್ಸಿಸ್ಟೆನ್ಸಿ ನೋಡಿ. ಯಾಕಂದರೆ ಚಿಕನ್ ಮತ್ತೆ ನೀರು ಬಿಡತ್ತೆ ಉಪ್ಪು ಹಾಕಿದ ತಕ್ಷಣ, ಅದಕ್ಕೆ ಮೊದಲೇ ನೀರು ಜಾಸ್ತಿ ಹಾಕ್ಕೊಳ್ಬೇಡಿ. ಇವಾಗ ಇದು ಒಂದು ಕುದಿ ಬರಲಿ. ಕುದಿ ಬಂದ ತಕ್ಷಣ ಅದಕ್ಕೆ ಚಿಕನ್ ಹಾಕೊಳ್ಳೋಣ. ಇವಾಗ ನೋಡಿ ಕುದಿ ಬರ್ತಾ ಇದೆ, ಅದಕ್ಕೆ ನಾವು ತೊಳೆದಿಟ್ಕೊಂಡಿರುವಂಥ ಚಿಕನ್ ಹಾಕೋಣ. ಚಿಕನ್ ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಹಾಕಿ ಸ್ವಲ್ಪ ಹೀಗೆ ಕೈ ಆಡಿಸಿ. ಫ್ರೆಂಡ್ಸ್, ನಾವು ಇನ್ನೂವರೆಗೂ ಚಿಕನ್ ಮಸಾಲಾನ ಹಾಕ್ಕೊಳ್ಳಿಲ್ಲ, ಇವಾಗ ಹಾಕ್ಕೊಳ್ಳೋಣ. ಇದು ಹಾಕಿ ನೋಡಿ, ಚಿಕನ್ ಮಸಾಲ ಇದು ಹೋಮ್ ಮೇಡ್, ಮನೆಯಲ್ಲೇ ನಾನು ಮಾಡಿರುವಂಥ ಚಿಕನ್ ಮಸಾಲ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಮಿಕ್ಸರಲ್ಲೇ ಸ್ವಲ್ಪ ಮಸಾಲೆ ಇತ್ತು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಮುಚ್ಚಿಡ್ತೀನಿ. ಫ್ರೆಂಡ್ಸ್, ಇವಾಗ ನೋಡಿ ಚಿಕನ್ ಕುದಿ ಬರ್ತಾ ಇದೆ, ಚಿಕನ್ ಬೆಂದಿದೆ. ಇವಾಗ ಇದಕ್ಕೆ ನಾವು ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷ್ ಮಾಡೋಣ.
ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಹೀಗೆ ಇದು ಮಿಕ್ಸ್ ಮಾಡಿ ಒಂದು ಕುದಿ ತರಿಸೋಣ. ಕೊತ್ತಂಬರಿ ಸೊಪ್ಪು ಅದರಲ್ಲೇ ಸ್ವಲ್ಪ ಮಿಕ್ಸ್ ಆದರೆ ಅದ್ರ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ. ನಮ್ಮ ರುಚಿಕರವಾದ ಚಿಕನ್ ಮಸಾಲ ರೆಡಿ ಆಯಿತು. ಇದಕ್ಕೆ ನಾನು ಗೋಡಂಬಿ ಮತ್ತು ಬಾದಾಮ್ ಹಾಕಿದ್ದು ಯಾಕೆ ಅಂದರೆ ನೋಡಿ ಈ ಥರ ಸಿಲ್ಕಿಯಾಗಿ ಬರುತ್ತೆ, ಅದಕ್ಕೋಸ್ಕರ ಗೋಡಂಬಿ ಹಾಕಬೇಕು. ಮತ್ತು ಗೋಡಂಬಿ ಹಾಕಿದರೆ ಸ್ವಲ್ಪ ರಿಚ್ನೆಸ್ ಇರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ನಾವು ಚಿಕನ್ ಮತ್ತು ರೈಸು ಮತ್ತು ಬ್ರೆಡ್ಡೊಂದಿಗೆ ಸರ್ವ್ ಮಾಡೋಣ. ಇವತ್ತು ನಾನು ಚಪಾತಿ ರೊಟ್ಟಿ ಏನೂ ಮಾಡಲಿಲ್ಲ. ನಮ್ಮ ಮನೆಯವರಿಗೆ, ನನ್ನ ಹಸ್ಬೆಂಡಿಗೆ ಬ್ರೆಡ್ಡು ಅಥವಾ ಪಾವ್ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಬ್ರೆಡ್ ಜೊತೆ ಮತ್ತು ಅನ್ನದ ಜೊತೆ ಸರ್ವ್ ಮಾಡೋಣ. ಇವಾಗ ಬ್ರೆಡ್ ಜೊತೆ ಚಿಕನ್ ಮಸಾಲಾನ ಸರ್ವ್ ಮಾಡೋಣ. ಇದನ್ನು ನನ್ನ ಮಗ ಮತ್ತು ನನ್ನ ಹಸ್ಬೆಂಡು ಟೇಸ್ಟ್ ಮಾಡಿ ಹೇಳ್ತಾರೆ, ಯಾಕಂದರೆ ನಾನು ಚಿಕನ್ ತಿನ್ನಲ್ಲ. ಇವಾಗ ನನ್ನ ಮಗ ಚಿಕನ್ ಟೇಸ್ಟ್ ಮಾಡ್ತಾ ಇದ್ದಾನೆ ಹೇಗಾಗಿದೆ ಅಂತ. ಹೇಗಾಗಿದೆ ಮಗ? ಇವಾಗ ನೋಡಿ ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಟೇಸ್ಟ್ ಮಾಡ್ತಾ ಇದ್ದಾರೆ. ಅವ್ರು ಫುಲ್ ಬ್ಯಾಟಿಂಗ್ ಜೋರು ಹಚ್ಕೊಂಡಿದ್ದಾರೆ, ಏನು ಮಾತಾಡ್ತಾ ಇಲ್ಲ. ಹೇಗಾಗಿದೆ ಏನು ಹೇಳ್ತಾ ಇಲ್ಲ. ಹೇಗಾಗಿದೆ ಹೇಳಿ? ಸೂಪರ್ ಆಗಿದೆ. ಈ ಥರ ಟೇಸ್ಟ್ ಎಲ್ಲೂ ಹೋಟೆಲ್ಲೂ ಸಿಗೋದಿಲ್ಲ. ಪ್ಯೂರ್ ಮನೆ ಊಟ, ಆಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.